ಹೌದು ಅಮ್ಮ. ಇವಾಗ ನೆಕ್ಸ್ಟ್ ಇವಾಗ ಮುಂದಿನ ಸಿನಿಮಾ ತಯಾರಿ ಹೆಂಗ್ ನಡೀತಿದೆ? ಅದು ಶರಣ್ ಅವ್ರಿಗೆ ಮಾತುಕತೆ ಮಾಡಿದ್ದೀವಿ. ಸ್ವಲ್ಪ ಇನ್ನೂ ಒಂದು 2 ತಿಂಗಳು ಇರ್ತೀನಮ್ಮ ಈ ಸಿನಿಮಾ ರಂಗದಲ್ಲೇ ಇರ್ತೀನಿ. ನಮ್ಮ ಈ ಸಿನಿಮಾದು ಇನ್ನು 2 ತಿಂಗಳು ಆಗಲಿ. ನಾನು ಅಷ್ಟು ಬೇಗ ಅರ್ಜೆಂಟಾಗಿ ಹೋಗಲ್ಲ. ಕತೆ ರೆಡಿ ಮಾಡ್ತಾರೆ, ಆಫೀಸ್ ಇದೆ ಮಾಡ್ಕೋತಾರೆ ಅವರು. ಇದಾದ್ಮೇಲೆ ಮಾಡಪ್ಪ ಅಂತ ಹೇಳಿದ್ದೀನಿ. ನಾನು ಕೂತ್ಕೋತೀನಿ, ಮುಂದಿನ ಅವರು ಬರ್ತಾರೆ, ನೆಕ್ಸ್ಟ್ ಶರಣು ಬರ್ತಾರೆ, ಇಬ್ರು ಕೂತ್ಕೊಂಡು ರೆಡಿ ಮಾಡ್ತೀವಿ ಅದನ್ನ. ಈಗಿನ ಪೂರ್ತಿ ಕಾಸ್ಟಿಂಗ್ ಆಗಿಲ್ಲ, ಜಸ್ಟ್ ಶರಣ್ ಸರ್ಗೆ ಏನಾಗಿಲ್ಲ, ಒಟ್ಟು ಶರಣ್ ಮಾಡೋದು ಅಂತ ಮಾತುಕತೆ ಅವಾಗಲೇ ಆಗಿತ್ತು ಹಿಂದೆನೆ. ಅದನ್ನ ನಾನು ಅಭಿಮಾನಿಗಳ ಮುಂದೆ ಹೇಳ್ಬಿಟ್ಟೆ, ಮಾಡೋದೇ ಶರಣ್ಗೆ ಅಂತ. ಇನ್ನು ಬೇರೆ ಆಫರ್ ಬರ್ತಾನೆ ಇದೆ, ತುಂಬಾ ಜನ ಕತೆ ಇದೆ, ಅದಿದೆ ಇದಿದೆ ಅಂತಾರಲ್ಲಮ್ಮ, ಅವ್ರಿಗೆಲ್ಲ ನಿರಾಶೆ ಆಗ್ಬಾರ್ದಲ್ಲ. ಈಗ ಆಲ್ರೆಡಿ ಶರಣದ್ ಮಾಡ್ತಾ ಇದೀವಿ ಅಂದ್ರೆ ಅವ್ರೇನೋ ಬೇರೆ ನೋಡ್ಕೋತಾರೆ. ಇಲ್ಲ ಅಂದ್ರೆ ಕಾಯಿರಿ ಅಂತ ಕಾಯಿಸೋದೆಷ್ಟು ಸರಿ ಅಂತ ಅಷ್ಟೇ. ಹೌದು. ಓಕೆ, ಹಂಗಾದ್ರೆ ಅದು ಯಾವ ತರ ಇರಬಹುದು ಅನ್ನೋ ಒಂದು ಐಡಿಯಾ ಏನು ಇಲ್ಲ. ಅದು ಫ್ಯಾಮಿಲಿ ಸೆಂಟಿಮೆಂಟ್ ಸಿನಿಮಾನೇ, ಅದು ಕಾಮಿಡಿ ಇರಲ್ಲ. ಅದಂತೂ ಅಣ್ಣವ್ರ ಅಭಿಮಾನಿ ಅಂತ ಹೇಳಿರೋದ್ರಿಂದ ನೀವು ಫ್ಯಾಮಿಲಿ ಸಿನಿಮಾನೇ ಕೊಡೋದು. ಸಮಾಜಕ್ಕೆ ಮೆಸೇಜ್ ಅದರಲ್ಲೂ ಇರುತ್ತೆ, ಫ್ಯಾಮಿಲಿಗೂ ಇರುತ್ತೆ. ಆಮೇಲೆ ಶರಣ್ ಅವ್ರ ಕಾಮಿಡಿ ಇರೋದ್ರಿಂದ ನಿಮಗೆ ಪೂರ್ತಿ ಕಾಮಿಡಿ ಇಲ್ದಿರೆ ಮೋಸ ಮಾಡೋಕ್ಕೂ ನಾನು ಬಿಡಲ್ಲ.